ಗದಗದಲ್ಲಿ ಐಪಿಎಸ್ ಅಧಿಕಾರಿ ಸಹೋದರನ ಆಟಾಟೋಪ ಯಾವ ಪ್ರಮಾಣದಲ್ಲಿದೆ ಅಂದ್ರೆ ಐಪಿಎಸ್ ಅಧಿಕಾರಿ ಅನಿತಾ ಹದ್ದಣ್ಣನವರಂತ ಇವರ ಸಹೋದರನಿಂದ ರಂಪಾಟ ವಿಪರೀತವಾಗಿಬಿಟ್ಟಿದೆ. ಎಣ್ಣೆ ಏಟಲ್ಲಿ ಪೊಲೀಸರಿಗೆ ಆವಾಜ್ ಹಾಕ್ತಾನೆ ಈತನ ಹೆಸರು ಅಕ್ಷಯ್ ಹದ್ದಣ್ಣನವರಂತ. ರಾತ್ರಿ ಕುಡಿದು ಮತ್ತಲ್ಲಿ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಆವಾಜ್ ಹಾಕೋದು, ಆಮೇಲೆ ಸ್ಟೇಷನ್ ಮುಂಭಾಗದ ಜಾಗವೊಂದರಲ್ಲಿ ತನ್ನ ಕಾರನ್ನ ಪಾರ್ಕಿಂಗ್ ಮಾಡೋದು. ಈಗ ಇನ್ಸ್ಪೆಕ್ಟರ್ಗಳ ಕಾರಿಗೆ ಮತ್ತು ಈ ಹೊಯ್ಸಳ ಈ ಜೀಪ್ಗಳನ್ನ ನಿಲ್ಸಕ್ಕೆ ಪಾರ್ಕಿಂಗ್ ಇರುತ್ತಲ್ಲ, ಅದರ ಆ ಭಾಗದಲ್ಲಿ ಈತನೇ ಪಾರ್ಕಿಂಗ್ ಮಾಡ್ಕೊಳ್ಳೋದು ರಾತ್ರಿ ಪೂರ್ತಿ. ಹುಡುಕನ್ನ ಹೈ ಡ್ರಾಮಾ ಹೆಂಗಿತ್ತು ಅಂತ ತೋರಿಸ್ತೀವಿ ನೋಡಿ ನಿಮಗೆ. ನಾನ್ ಲಾಯರು, ನಾನು ಯಾರು ಏನು ಮಾಡ್ತೀರಿ ನನ್ನ ಅಂತ ಗಲಾಟೆ ಮಾಡ್ತಾನಂತೆ ಈ ಮನುಷ್ಯ. ಗಲಾಟೆ ಮಾಡಿದ್ರು ಬೆಟಗೇರಿ ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಕೇವಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟನ್ನು ಮಾಡಿ ಕಳಿಸ್ಬಿಟ್ರಾ, ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ವಾ? ಸರಿ, ಇಂತಹ ಪ್ರಕರಣದಲ್ಲಿ ಜನಸಾಮಾನ್ಯರು ನಾವು ನೀವುಗಳು ಎಂಟ್ರಿ ಆದ್ವಿ ಅನ್ಕೊಳ್ಳಿ. ಈಗ ನಾವೋ ಅಥವಾ ನೀವೋ ಹಿಂಗೆ ಕುಡ್ದು ಸ್ಟೇಷನಿಗೆ ಹೋಗಿ ಹಿಗ್ಗಾಮುಗ್ಗ ಅವರಿಗೆ ಬೈದು ನಮ್ಮ ಗಾಡಿನ ತಗೊಂಡೋಗಿ ಪಾರ್ಕ್ ಮಾಡಿ ಅವ್ರ ಗಾಡಿನ ಹೊರಗಡೆ ಹಾಕಿದ್ರೆ ಏನು ಮಾಡ್ತಾ ಇದ್ರು ಪೊಲೀಸರು? ನಮಗೂ ಹಿಂಗೆ ಕಳಿಸ್ತಾ ಇದ್ರಾ ರೀ? ಯೂನಿಫಾರ್ಮಿಗಾದ್ರೂ ಬೆಲೆ ಕೊಡ್ರಿ ನೀವು ಪೊಲೀಸರು. ನೀವು ಬಂದಾಗ ನಾವು ಕಳಿಸ್ಬಿಟ್ಟ ಹೋಗ್ತಾರಂತ ತೊಂದರೆ ಹೌದು. ಇಲ್ಲ ನಮಸ್ತೆ ಅವರು ಪೊಲೀಸರು ಬೈತಾರೆ, ಸರಿ ಬೈತಾನೆ. ಯಾವ ಯಾವ ಬಾರ ಶಿಸ್ತಿನಪ್ಪ ನಿಂದು? ಯಾವ ಬಾರ ಶಿಸ್ತಿನ ಹೇಳಿ ನಿಂದು? ಯಾವ ಬಾರ ನಿಂದು? ಗದಗ ಬಾರು, ದಾವಳ ಬಾರು, ಯಾವ ಬಾರಿ ನಿಂದು? ನಂಬರ್ ತೋರಿದಾನೆ. ನಾನು ವಕೀಲ ಅಂದನಿ, ನಾನು ವಕೀಲ ಅಂದನಿ. ನಂಗ್ಲೇ ಅಂತೀಯ, ನಂಗ್ಲೇ ಅಂತೀಯ. ನಿಂದು ಯಾವ ಬಾರು? ಯಾವ ಬಾರಿ ನಿಂದು? ಯಾವ ಬಾರಿ ನಿಂದು? ಅಟ್ಟೆ ನಿಂದು ಯಾವ ಬಾರು? ಎಫ್.ಆರ್ ತಗೋಬೇಕು ನೀವು ಸರ, ಎಫ್.ಆರ್ ತಗೋಬೇಕು, ಎಫ್.ಆರ್ ತಗೋಬೇಕು. ಈಗ ಇವ್ರ ಮ್ಯಾಗ ಫೋನ್ ಮಾಡೋದು ನೀವು. ಹೆಂಗ್ ಬಂದಿದ್ದಿಲ್ಲ ಗಾಡಿ? ಇದು ಯಾವ ಬಾರ ಇವ್ರದ್ದು? ವಕೀಲ್ರ ಬಾರ ಗೇಟ್ ಹಾಕಿರೋದು. ತಪ್ಪಲ್ಲದ ಸರ, ಎಫ್.ಆರ್ ಮಾಡಕ್ಕೆ ಇವ್ರ ಮೇಲೆ, ಇವ್ರ ಮೇಲೆ ಎಫ್.ಆರ್ ಮಾಡಕ್ಕೆ ನೀವು. ಬಿಡಂಗ ಎಫ್.ಆರ್ ಮಾಡಕ್ಕೆ ಇವ್ರ ಮೇಲೆ. ನೋ ವೇ, ನೋ ವೇ, ಎಫ್.ಆರ್ ಮಾಡಕ್ಕೆ ಇವ್ರ ಮೇಲೆ. ಏನಕ್ಯಾರಿ ಇವರು? ಪೊಲೀಸರಿಗೆ ಬೈತಾರೆ, ಸರಿ ಬೈತಾನೆ. ಯಾವ ಯಾವ ಬಾರ ಶಿಸ್ತಿನಪ್ಪ ನಿಂದು? ಯಾವ ಬಾರ ಶಿಸ್ತಿನ ಹೇಳಿ ನಿಂದು? ಯಾವ ಬಾರ ನಿಂದು? ಗದಗ ಬಾರು. ಡೀಟೇಲ್ಸ್ ನನ್ನ ಕರೆಗೆ ಮಲ್ಲಿಕ್ ನೀಡ್ತಾರೆ. ಮಲ್ಲಿಕ, ಈ ರೀತಿ ರಂಪಾಟ ಏನು ಅಲ್ಲ? ಈ IPS ಅಧಿಕಾರಿ ಅನಿತಾ ಹದ್ದಣ್ಣನವರ ತಮ್ಮನ ಅಣ್ಣನ ಅಂತೆ. ಈ ಮೇಡಮ್ ಇಂದು ಅಣ್ಣ ತಮ್ಮನ ಸಂಬಂಧ ಇದ್ರೆ ಮನೇಲಿ ಇಟ್ಕೋಬೇಕು. ಏನು ಸ್ಟೇಷನ್ ಒಳಗೆ ಈ ತರದ ನಾಟಕಗಳು? ಇದು ನಿಜವಾಗ್ಲೂ ತುಂಬಾನೇ ನಾಚಿಕೆಗೇಡಿನ ಸಂಗತಿ. IPS ಅಧಿಕಾರಿಯ ಸಹೋದರ ಎನ್ನುವ ಕಾರಣಕ್ಕೆ ಈತ ಗದಗ ಜಿಲ್ಲೆಯ ಗದಗ ಬೆಟಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಹೈಡ್ರಾಮಾ ನಡೆಸಿರುವಂತದ್ದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದೇ ಕಾರಣಕ್ಕೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕೂಡ ಇದನ್ನ ವಿಡಿಯೋ ಮಾಡಿ ಹರಿಬಿಟ್ಟಿದ್ದು. ಇವರಿಗೆ ತಕ್ಕ ಶಾಸ್ತಿ ಆಗ್ಬೇಕು, ಏನು ಕಾನೂನಿನಲ್ಲಿ ಇವರ ಒಬ್ಬ ಕುಟುಂಬಸ್ಥರು ಇದ್ದಾರೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ನಡೆದುಕೊಳ್ಳೋದು ಎಷ್ಟು ಸರಿ ಅಂತ ಈಗ ಸಾರ್ವಜನಿಕರೇ ಒಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಕಳೆದ 2 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಕ್ಷತಾ ಹದ್ದಣ್ಣನವರ್ ಎನ್ನುವರು ಈ ವಿಡಿಯೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮತ್ತು ಆತನ ಸಹಚರರಿಂದ ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೀಟ್ಲೆ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಏಕಾಕಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ. ನಾನು ವಕೀಲ ಇದ್ದೀನಿ, ಯಾರೇನ್ ಮಾಡ್ತೀರಿ ಅಂತೇಳಿ ಕೂಡ ಮಾತಾಡ್ತಾರೆ. ಮತ್ತೆ ಸ್ಥಳೀಯರೊಂದಿಗೆ ಗಲಾಟೆ ಮಾಡ್ತಾರೆ. ಸ್ಥಳದಲ್ಲಿ ಇರ್ತಕ್ಕಂಥ CPI PSI ಏನು ವಾಹನ ನಿಲ್ಲಿಸ್ತಾರೆ, ಅಲ್ಲಿ ಅಕ್ಷತಾ ಅವರು ಕಾರ್ ಪಾರ್ಕಿಂಗ್ ಮಾಡ್ತಾರೆ. ಜಾಗೆ ಇಲ್ಲ, ರಸ್ತೆ ಬದಿ ನಿಲ್ಲಿಸಿ ಅನ್ನೋ ವಿಚಾರವಾಗಿ ಒಂದು ಕಿರಿಕ್ ಶುರುವಾಗುತ್ತೆ. ಈ ಸಮಯದಲ್ಲಿ ತುಂಬಾನೇ ಒಂದು ವಿಕೋಪದ ರೀತಿಯಲ್ಲಿ ಮಾತಾಡ್ತಾರೆ. ಮತ್ತೆ ಕೊನೆಗೆ ತಾನು ಈ ರೀತಿ ಇನ್ಫ್ಲೂಯೆನ್ಸ್ ಪರ್ಸನ್ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಕುರಿತು ಯಾವುದೇ ಕ್ರಮವನ್ನ ಪೊಲೀಸರು ಕೂಡ ತೆಗೆದುಕೊಂಡಿಲ್ಲ ಅನ್ನೋದು ವಿಪರ್ಯಾಸ ಆಗಿದೆ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಅದೇ ಯಾಕೆ ತಗೊಂಡಿಲ್ಲ? ಬೇರೆ ಜನಸಾಮಾನ್ಯರು ನಾವುಗಳು ಅಥವಾ ಬೇರೆಯವರು ಹಾಗೆ ಮಾಡಿದ್ರೆ ಬಿಡ್ತಾ ಇದ್ರಾ? ಆಮೇಲೆ ಈ ಮೇಡಮ್ ಇಂದ ಅಣ್ಣ ತಮ್ಮ ನಿಮ್ಮ ಎಲ್ಲ ರಾಖಿ ಬಂಧನನ ಮನೇಲಿ ಇಟ್ಕೊಳ್ಳಿ. ನಿಮಗೆ ಅಧಿಕಾರ ಇದೆ ಅಂತ ನಿಮ್ಮ ತಮ್ಮ ಕುಡ್ಕೊಂಡು ಬಂದು ಸ್ಟೇಷನಲ್ಲಿ ಯಾರು ಪೊಲೀಸರಿಗೆ ಬೇಕಾಬಿಟ್ಟು ಬೈಬೋದು, ಸ್ಟೇಷನ್ನೇ ಇವ್ರ ಮನೆ ಅಂತ ಅನ್ಕೋಬೋದು ಅಂದರೆ